ಕರ್ತನಲ್ಲಿ ಪ್ರೀತಿಯ ಹಾಸರೆ ಟಿವಿ ವೀಕ್ಷಕರೆಲ್ಲರಿಗೂ ಮತ್ತೊಂದು ಆವರ್ತಿ ಇಬ್ರಿಯ ಪತ್ರಿಕೆಯ ಸತ್ಯವೇದ ಶಾಲೆ ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೀವೆಲ್ಲರೂ ಸಂತೋಷವಾಗಿದ್ದೀರಿ. ದೇವರ ವಾಕ್ಯದ ಅಧ್ಯಯನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗುತ್ತಿದೆ ಎಂಬುದಾಗಿ ನಂಬುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಸಂಪೂರ್ಣ ದೇವರು, ಸಂಪೂರ್ಣ ಮನುಷ್ಯನೂ ಆಗಿದ್ದಾನೆ ಎಂಬ ವಿಷಯದಲ್ಲಿ ನಾವು ದೇವರ ವಾಕ್ಯವನ್ನು ಹೋದ ಸಂಚಿಕೆಯಲ್ಲಿ ಮಾತನಾಡಿದೆವು, ಧ್ಯಾನ ಮಾಡಿದೆವು. ಯೇಸು ಕ್ರಿಸ್ತನನ್ನು ಶೋಧಿಸುವುದಕ್ಕಾಗಿ ಸೈತಾನನು ಆತನ ಬಳಿಗೆ ಬಂದು ಹಸಿವೆಯಲ್ಲಿ ಇದ್ದ ಕರ್ತನ ಮುಂದೆ ಯೋಚನೆಯ ಮೂಲಕವಾಗಿ ದೇವರು ಇನ್ನೂ ಮನುಷ್ಯನಿಗೆ ಕೊಡದೆ ಇರುವಂಥ ಮಾರ್ಗವನ್ನು ಅವಲಂಬಿಸುವುದಕ್ಕೆ ಸೈತಾನನು ಆಲೋಚನೆ ಕೊಡುತ್ತಿದ್ದಾನೆ. ಈ ವಿಷಯವನ್ನೇ ಹೋದ ಸಂಚಿಕೆಯಲ್ಲಿ ನಾವು ಮಾತನಾಡಿ ಮುಗಿಸಿದ್ದು. ಯೇಸು ಕ್ರಿಸ್ತನು ಅದಕ್ಕೆ ಕೊಟ್ಟ ಒಂದೇ ಉತ್ತರ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ಅದರ ಅರ್ಥ ಏನು? ಮನುಷ್ಯನು ರೊಟ್ಟಿ ತಿನ್ನದೇ ಇದ್ದರೂ ಬದುಕ್ತಾನೆ ಎಂಬುದೇ. ಅದಕ್ಕೆ ಸಮಯ ಇದೆ, ಅದಕ್ಕೆ ಕಾಲ ಇದೆ, ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಎಂಬುದಾಗಿದೆ ಯೇಸು ಕ್ರಿಸ್ತನು ಕೊಟ್ಟ ಉತ್ತರ. ನಾವು ಯೇಸು ಸ್ವಾಮಿಯ ಶೋಧನೆಯ ವಿಷಯವನ್ನು ಇಲ್ಲಿ ಎತ್ತಿ ಮಾತನಾಡುವುದಕ್ಕೆ ಕಾರಣವಾದದ್ದು, ಆತನು ಸಂಪೂರ್ಣ ಮನುಷ್ಯನಾಗಿದ್ದ. ಒಬ್ಬ ಪುರುಷನ ಆಯುಷ್ಯದಲ್ಲಿ ಶೈಶವ ಕಾಲ, ಬಾಲ್ಯ ಕಾಲ, ಯೌವನ ಕಾಲ, ಈ 3 ಹಂತಗಳಲ್ಲಿ ಬಂದು ನಿಂತಿದ್ದಾರೆ ಯೇಸು ಕ್ರಿಸ್ತನು. 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ನಮ್ಮ ಶರೀರದ ಹಾಗೆಯೇ ಶರೀರ ಉಳ್ಳವನಾಗಿ ಆತನು ಬದುಕಿದರು. ಆತನು ಪಾಪವನ್ನು ಮಾಡಲಿಲ್ಲ. ಪಾಪವನ್ನು ಮಾಡುವುದಕ್ಕಾಗಿ ಅನೇಕ ಶೋಧನೆಗಳನ್ನು ಸೈತಾನನ ತಂದಾಗ್ಯೂ ಆತನು ಯಾವ ಪಾಪವನ್ನೂ ಮಾಡಲಿಲ್ಲ ಎಂದು ಪವಿತ್ರ ವಚನ ನಮಗೆ ತಿಳಿಯಪಡಿಸ್ತದೆ. ಅದಕ್ಕೆ ನಾವೊಂದು ಸಾರಿ ಹೇಳಿದಂಥ ವಾಕ್ಯ, ಸ್ವಾಮಿ ತನ್ನ ಎದುರಿನಲ್ಲಿ ಇದ್ದ ಜನರಿಗೆ ಕೇಳಿದ ಒಂದು ಪ್ರಶ್ನೆ, ನಿಮ್ಮಲ್ಲಿ ಯಾರು ನನಗೆ ಪಾಪದ ಅರುವನ್ನು ಹುಟ್ಟಿಸುತ್ತೀರಾ? ಪಾಪವೇ ಮಾಡದೇ ಇದ್ದಂಥ ಕರ್ತನು ಮಾತ್ರ ಈ ಮಾತನ್ನು ಕೇಳೋಕ್ಕೆ ಸಾಧ್ಯವಾಗಿರುವಂಥದ್ದು. ಇವತ್ತು ದೇವರು ಎನಿಸಿಕೊಳ್ಳುವವರು ತುಂಬ ಜನ ಇದ್ದಾರೆ ಭೂಮಿಯಲ್ಲಿ. ಆದರೆ ಯೇಸು ಕ್ರಿಸ್ತನು ಪಾಪವಿಲ್ಲದೆ ಜೀವಿಸಿದ ಹಾಗೆ ಈ ಭೂಮಿಯಲ್ಲಿ ಯಾವ ಮನುಷ್ಯನಿಗೂ ಕೂಡ ಪಾಪ ಮಾಡದೆ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯನು ಊಟ ಮಾಡುತ್ತಾನೆ, ನೀರು ಕುಡಿಯುತ್ತಾನೆ, ಸ್ನಾನ ಮಾಡುತ್ತಾನೆ, ನಿದ್ರೆ ಮಾಡುತ್ತಾನೆ. ಇದು ಮನುಷ್ಯನ ಜೀವಿತದಲ್ಲಿ ಅನ್ವಯವಾಗಿರುವಂಥ ಸ್ವಭಾವಗಳಾಗಿದೆ. ಇದೇ ಪ್ರಕಾರ ಊಟ ಮಾಡುವ, ನೀರು ಕುಡಿಯುವ, ನಿದ್ರೆ ಮಾಡುವ ಪ್ರಕಾರ ಪಾಪವನ್ನು ಕೂಡ ಮಾಡುವಂಥ ಸ್ವಭಾವವೇ ಈಗ ಮನುಷ್ಯನಲ್ಲಿ ತುಂಬಿ ನಿಂತಿರುವಂಥದ್ದು. ಆದರೆ ಇದೇ ಭೂಮಿಯಲ್ಲಿ ನಾವು ಬದುಕಿರುವಂಥ ಇದೇ ಲೋಕದಲ್ಲಿ 33 ವರ್ಷಗಳ ಕಾಲ ಮನುಷ್ಯನಾಗಿ ಒಂದು ಪುರುಷಾಯುಷ್ಯದ ಮುಪ್ಪಿನ ಒಂದು ಕಾಲ ಬಿಟ್ಟು 33 ವಯಸ್ಸಿನವರೆಗೂ ಶೈಶವ ಕಾಲದಿಂದ, ಬಾಲ್ಯ ಕಾಲದಿಂದ, ಯೌವನ ಕಾಲದಲ್ಲಿ ಬಂದು ನಿಂತಿರುವ ಯೇಸು ಹೇಳುತ್ತಾನೆ, ನಿಮ್ಮಲ್ಲಿ ಯಾರು ನನಗೆ ಪಾಪದ ಅರುವನ್ನು ಹುಟ್ಟಿಸುತ್ತೀರಾ? ದೇವರ ವಿಷಯದಲ್ಲಿಯೂ ಮನುಷ್ಯನ ವಿಷಯದಲ್ಲಿಯೂ ಸಂಪೂರ್ಣತೆಯನ್ನು ಕಾಪಾಡಿಕೊಂಡಂಥ ಯೇಸು ಕ್ರಿಸ್ತನು ಯಾವ ವಿಚಾರದಲ್ಲಿ ಸಿದ್ಧಿಗೆ ಬರಬೇಕು ಎಂಬುದು ನಮ್ಮ ಪ್ರಶ್ನೆಯಾಗಿದೆ. 2ನೇ ಅಧ್ಯಾಯದ 10ನೇ ವಚನವೇ ನಾವು ಈ ಧ್ಯಾನಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥದ್ದು. ಆ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಆತನು
ಯಾವ ವಿಷಯದಲ್ಲಿ ಪರ್ಫೆಕ್ಷನ್ ಬರಬೇಕು, ಯಾವ ವಿಷಯದಲ್ಲಿ ಆತನು ಸಿದ್ಧಿಗೆ ಬರಬೇಕು. ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಈ ಸಂಚಿಕೆಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಇಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ, ಪ್ರತಿಯೊಬ್ಬ ತಂದೆಯು ತನ್ನ ಮಗನ ಕುರಿತಾಗಿ ಬಹಳ ನಿರೀಕ್ಷೆಯುಳ್ಳವನಾಗಿರುತ್ತಾನೆ. ಉದಾಹರಣೆಗೆ, ಒಬ್ಬ ತಂದೆ ತಾಯಿಗೆ ಒಂದು ಗಂಡು ಮಗು ಹುಟ್ಟಿದೆ. ಗಂಡು ಮಗು ಹುಟ್ಟಿದಾಗ ಮನೆಯಲ್ಲಿ ಇರುವವರೆಲ್ಲರೂ ಸಂತೋಷ ಪಡುತ್ತಾರೆ, ಸ್ವೀಟನ್ನು ಸಿಹಿಯನ್ನು ಹಂಚಿಕೊಳ್ಳುತ್ತಾರೆ, ಊರಿಗೆಲ್ಲ ತಿಳಿಯಪಡಿಸ್ತಾರೆ, ಸಂಬಂಧಿಗರನ್ನೆಲ್ಲ ಕರೆಸಿ ಅವರಿಗೆ ಸಂತೋಷದ ಔತಣವನ್ನು ಬಡಿಸ್ತಾರೆ. ಇದೊಂದು ತಂದೆ ತಾಯಿಯ ಸಂತೋಷ, ಕಾರಣ ಒಂದು ಗಂಡು ಮಗು ಹುಟ್ಟಿದೆ. ಆದರೆ ತಿಂಗಳೊಂದು ಕಳೆಯಿತು, ವರ್ಷವೊಂದು ಕಳೆಯಿತು, ಅವನ ಜೊತೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಓಡಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಆದರೆ ಈ ಮನೆಯಲ್ಲಿ ಹುಟ್ಟಿದ ಮಗು ಮಾತ್ರ ಬೆಳೀತಾ ಇಲ್ಲ, ಬೆಳವಣಿಗೆ ಆಗ್ತಾ ಇಲ್ಲ. ಒಂದು ಮಗು ಹುಟ್ಟಿದರೆ ಬೆಳೆಯುತ್ತಿರುವಾಗ ಅದರ ಶಬ್ದ ಬದಲಾವಣೆ ಆಗ್ತದೆ, ಅದರ ದೃಷ್ಟಿ ನೋಟಗಳು ಬದಲಾವಣೆ ಆಗ್ತದೆ, ಅದರ ಬಾಯಿಂದ ಬರುವ ಶಬ್ದಗಳು ಬದಲಾವಣೆ ಆಗ್ತದೆ. ನಂತರ ನೆಲದಲ್ಲಿ ಹರಿದಾಡುವುದಕ್ಕೆ ಈ ಮಗು ಪ್ರಾರಂಭಿಸ್ತದೆ. ಆಮೇಲೆ ನಿಧಾನಕ್ಕೆ ಮಗು ಎದ್ದು ನಡೆಯೋಕ್ಕೆ ಪ್ರಯತ್ನಿಸ್ತದೆ. ಆಮೇಲೆ ಓಡಾಡಿ ಆಟ ಆಡುವುದಕ್ಕೆ ಪ್ರಯತ್ನಿಸ್ತಾನೆ. ಇದು ಮಗು ಬೆಳೆಯುತ್ತಿದೆ ಎಂಬುದರ ಸೂಚನೆಯಾಗಿದೆ. ಆದರೆ ಈ ಮನೆಯ ಮಗು ಮಾತ್ರ ಹುಟ್ಟಿದ ಹಾಗೇನೇ ಇದೆ, ಬೆಳೆಯುತ್ತಾ ಇಲ್ಲ. ಆ ಮನೆಯ ಪರಿಸ್ಥಿತಿ ಏನಾಗಿರುತ್ತದೆ? ಒಂದು ನಿಮಿಷ ನೀವು ಆಲೋಚಿಸಿ. ನಿಮ್ಮ ಮನೆಗಳಲ್ಲಿ ನಿಮಗೆ ಹುಟ್ಟಿದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇವತ್ತು ಹುಟ್ಟಿದ ಹಾಗೆ ಇದ್ದಾರಾ? ಸಾಧ್ಯ ಇಲ್ಲ. ಆ ಮಗು ಕಾಲಕ್ಕೆ ತಕ್ಕಂತೆ ಬೆಳೀತಾಳೆ. ಅದು ತೆಗೆದುಕೊಳ್ಳುವ ಆಹಾರಕ್ಕೆ ತಕ್ಕಂತೆ ಆ ಮಗು ಪ್ರಾಯಕ್ಕೆ ಬರುತ್ತದೆ, ಕಲಿಯಕ್ಕೆ ಶುರು ಮಾಡುತ್ತದೆ, ಮದುವೆ ಮಾಡಿಕೊಳ್ಳುತ್ತಾರೆ, ಮಕ್ಕಳನ್ನು ಪಡೆಯುತ್ತಾರೆ, ಮೊಮ್ಮಕ್ಕಳನ್ನು ಕಾಣುತ್ತಾರೆ. ಇದು ಬೆಳವಣಿಗೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಕಾರ್ಯ, ಒಬ್ಬ ಸೇವಕ ಅನ್ನುವವರು ಒಂದು ಸಭೆಗೆ ತಂದೆಯಾಗಿರುವ ಸ್ಥಾನ. ಹಾಗಾದರೆ ಇವತ್ತು ಅನೇಕ ಸಭೆಗಳಲ್ಲಿ ಆತ್ಮಿಕ ಮಕ್ಕಳು ಹುಟ್ಟುತ್ತಾರೆ. ಅನೇಕ ಸಭೆಗಳಲ್ಲಿಯೂ ಆತ್ಮಿಕ ಮಕ್ಕಳು ಹುಟ್ಟಿದರೆ ತುಂಬ ಸಂತೋಷ. ಒಬ್ಬರು ರಕ್ಷಣೆಗೆ ಬಂದರೆ, ಮತ್ತೊಬ್ಬರು ದೀಕ್ಷಾ ಸ್ನಾನ ತೆಗೆದುಕೊಂಡರೆ, ಮತ್ತೊಬ್ಬರು ಪರಿಶುದ್ಧಾತ್ಮ ವರವನ್ನು ಹೊಂದಿದರೆ ತುಂಬ ಸಂತೋಷ. ಆದರೆ ಕೆಲವೊಂದು ಸಭೆಗಳಲ್ಲಿ ಸಂದರ್ಶನ ಕೊಡುವಾಗ, ಸೇವೆ ಮಾಡಕ್ಕೆ ಹೋಗುವಾಗ ಕೆಲವೊಂದು ಸೇವಕರುಗಳು ವಿನಂತಿ ಮಾಡಿಕೊಳ್ಳುತ್ತಾರೆ, ಪಾಸ್ಟರ್, ಕಠಿಣವಾದ ಮಾತುಗಳೇನು ಪ್ರಸಂಗ ಮಾಡಬೇಡಿ, ಬೈಬಿಳಿಂದ ಕಠಿಣವಾದ ವಿಷಯಗಳೇನು ತೆಗೆದು ಮಾತನಾಡಬೇಡಿ, ಕಾರಣ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ನಂಬಿಕೆ ವಿಷಯ ಎಷ್ಟು ಬೇಕಾದರೂ ಮಾತನಾಡಬಹುದು, ರಕ್ಷಣೆಯ ವಿಷಯ ತುಂಬ ಮಾತನಾಡಬಹುದು, ದೀಕ್ಷಾಸ್ನಾನದ ವಿಷಯ ತುಂಬ ಮಾತನಾಡಬಹುದು, ಅಭಿಷೇಕದ ವಿಷಯ ಮಾತನಾಡಬಹುದು. ಆದರೆ ಪವಿತ್ರ ಬೈಬಲನ್ನು ಒಂದು ನಿಮಿಷ ನೀವು ಪರಿಶೋಧಿಸಿ, ಅದರ ಕ್ರಮವನ್ನು ನಿಮಗೆ ನಾನು ತಿಳಿಯಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಈಗ ನಾನು ಮಾತನಾಡುವ ವಿಷಯದ ಉದ್ದೇಶ ಮತ್ತೊಂದು ಆವೃತ್ತಿ ಹೇಳಿಬಿಟ್ಟು ನನ್ನ ಮಾತು ಮುಂದುವರಿಸಿದರೆ ನೀವು ಅದರ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವಿಶ್ವಾಸಿಯನ್ನು ಹುಟ್ಟಿಸುವುದು ದೊಡ್ಡ ವಿಷಯ ಅಲ್ಲ, ಆದರೆ ಜನ್ಮ ಕೊಡುವಂಥ ಆತ್ಮಿಕ ಮಗುವಿಗೆ ಬೆಳವಣಿಗೆಯ ಆತ್ಯಂತಿಕವಾದ ಹಂತಕ್ಕೆ ಆ ಮಗುವನ್ನು ಬೆಳೆಸಿ ತರುವಂಥದ್ದೇ ಒಬ್ಬ ತಂದೆ ಅಥವಾ ತಾಯಿಯ ಜವಾಬ್ದಾರಿಕೆ. ಇದೇ ಪ್ರಕಾರ ಆತ್ಮಿಕ ಸಭೆಗೆ
ತಂದೆಯಾದ ಸ್ಥಾನದಲ್ಲಿ ನಿಂತಿರುವ ಒಬ್ಬ ಸೇವಕನ ಜವಾಬ್ದಾರಿಕೆ ಬರೀ ನಂಬಿಕೆ, ನಿರೀಕ್ಷೆ ಮತ್ತು ದೀಕ್ಷಾಸ್ನಾನ, ಪರಿಶುದ್ಧಾತ್ಮನ ಅಭಿಷೇಕ ಎಂಬ ವಿಷಯಗಳು ಮಾತ್ರ ಯಾವಾಗಲೂ ತಿರುಗಿ ಮಾತನಾಡುವುದು, ಕಲಿಸುವುದು ಅಲ್ಲ ಒಬ್ಬ ಸೇವಕನ ಜವಾಬ್ದಾರಿಕೆ. ಒಬ್ಬ ಸೇವಕನ ಜವಾಬ್ದಾರಿಕೆ ಏನೆಂದು ಪವಿತ್ರ ಬೈಬಲ್ ಹೊಸ ಒಡಂಬಡಿಕೆ ನಮಗೆ ಅದರ ಕ್ರಮ ಕಲಿಸಿಕೊಡ್ತಾ ಇದೆ. ಒಂದು ನಿಮಿಷ ನಿಮ್ಮ ಕೈಯಲ್ಲಿರುವ ಪವಿತ್ರ ಬೈಬಲಿನ ಹೊಸ ಒಡಂಬಡಿಕೆ ಕ್ರಮವನ್ನು ನೀವು ನೋಡಿ. ಮೊದಲನೆಯ ಭಾಗದಲ್ಲಿ 4 ಸುವಾರ್ತೆಗಳಿದ್ದಾವೆ. ಸುವಾರ್ತೆಗಳ ನಂತರ ಅಪೊಸ್ತಲರ ಕೃತ್ಯಗಳಿದ್ದಾವೆ. ಅಪೊಸ್ತಲ ಕೃತ್ಯಗಳ ಪುಸ್ತಕ ಕಳೆದ ಮೇಲೆ ರೋಮ ಪತ್ರಿಕೆಯಿಂದ ಯೂದನ ಪತ್ರಿಕೆಯವರೆಗೂ ಪತ್ರಿಕೆಗಳು ಇದ್ದಾವೆ. ಕಡೆಯ ಪುಸ್ತಕ ಪ್ರಕಟಣೆ. ಯಾಕೆ ಪರಿಶುದ್ಧಾತ್ಮ ದೇವರು ಈ ಪ್ರಕಾರವಾಗಿ ಹೊಸ ಒಡಂಬಡಿಕೆಯನ್ನು ಕ್ರಮಪಡಿಸಿದ್ದಾನೆ? ಬಹಳ ಚಿಂತನೆಗೆ ಒಳಗಾದಂಥ ವಿಷಯ. ಒಬ್ಬ ವ್ಯಕ್ತಿ ಯೇಸುವನ್ನು ಕಂಡುಕೊಳ್ಳುವಂಥ ಸಮಯದಲ್ಲಿ ಅವನು ತಿಳ್ಕೊಳ್ಳಬೇಕಾದಂಥ ಭಾಗ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ. ಸುವಾರ್ತೆ ಅಂದರೆ ಶುಭ ವಾರ್ತೆ. ದೇವರನ್ನು ಕಂಡುಕೊಳ್ಳದೆ ಇರುವ ಒಬ್ಬ ಮನುಷ್ಯನು ಓದಬೇಕಾದಂಥ ಭಾಗವಾಗಿದೆ ಹೊಸ ಒಡಂಬಡಿಕೆಯಲ್ಲಿ. ಮೊದಲನೇ ಭಾಗ ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಈ 4 ಸುವಾರ್ತೆಗಳನ್ನು ಓದುವಂಥ ಒಬ್ಬ ವ್ಯಕ್ತಿ ಯೇಸು ಯಾರು, ಆತನು ದೇವಕುಮಾರನು ಎಂಬುದಾಗಿ ತಿಳುಕೊಳ್ಳುತ್ತಾನೆ. ಯೇಸು ದೇವಕುಮಾರನು ಎಂಬುದಾಗಿ ತಿಳುಕೊಳ್ಳುವಂಥ ಒಬ್ಬ ವ್ಯಕ್ತಿಯು ಯೇಸುವನ್ನು ಅಂಗೀಕರಿಸಿಕೊಂಡು ರಕ್ಷಣೆಯ ಅನುಭವಕ್ಕೆ ಬರುತ್ತಾನೆ. ರಕ್ಷಣೆಯ ಅನುಭವಕ್ಕೆ ಬರುವಂಥ ಒಬ್ಬ ವ್ಯಕ್ತಿ ಕಾಲಿಡಬೇಕಾದಂಥ ಸ್ಥಳ ದೇವರ ಸಭೆ. ದೇವರ ಸಭೆಯೊಳಗೆ ಬರುವಂಥ ಒಬ್ಬ ವ್ಯಕ್ತಿ ಯಾವ ಅನುಭವಗಳಲ್ಲಿ ಕೂಡಿದವನಾಗಿರಬೇಕು ಎಂಬುದು ಕಲಿಸಿಕೊಡುವಂಥ ಪುಸ್ತಕವೇ ಅಪೊಸ್ತಲರ ಕೃತ್ಯಗಳು. ಅಲ್ಲಿ ಪರಿಶುದ್ಧಾತ್ಮನ ಕೃತ್ಯಗಳು ಪ್ರಾರಂಭವಾಗುವುದು. ಅಪೊಸ್ತಲ ಕೃತ್ಯಗಳಲ್ಲಿ ಮೊದಲು ಪರಿಶುದ್ಧಾತ್ಮನ ಅಭಿಷೇಕ ಇದೆ, ನಂತರ ಪ್ರಾರ್ಥನೆ ಕೂಟಗಳಿದೆ, ರೊಟ್ಟಿ ಮುರಿಯುವುದಿದೆ, ಸಹೋದರರ ಅನ್ಯೋನ್ಯತೆ ಇದೆ, ಪ್ರಾರ್ಥನೆಗಳಿವೆ. ಇದೆಲ್ಲವೂ ಸಭೆಯೊಳಗೆ ಬರುವಂಥ ಒಬ್ಬ ವ್ಯಕ್ತಿಯು ಪಾಲಿಸಬೇಕಾದಂಥ ಕಾರ್ಯಗಳಾಗಿದೆ. ದೇವರ ಸಭೆಯೊಳಗೆ ಬರುವಾಗಲೇ ಒಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ತನ್ನನ್ನು ಕ್ರಮಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಇರುವಂಥ ಸಂಗತಿಗಳು ಕಾಣುವಂಥದ್ದು, ತಿಳುಕೊಳ್ಳುವಂಥದ್ದು. ಅಲ್ಲೇ ಅತಿ ಪ್ರಾಮುಖ್ಯವಾದ ಒಂದೇ ಅಪೊಸ್ತಲರ ಉಪದೇಶ. ಉಪದೇಶ ಎಂದು ಹೇಳುವಾಗಲೇ ಆ ಮಾತಿನ ಅರ್ಥ ಸುವಾರ್ತೆ ಅಲ್ಲ, ಉಪದೇಶ. ಸುವಾರ್ತೆ ಏನಕ್ಕೋಸ್ಕರ? ಯೇಸುವನ್ನು ನಂಬದೇ ಇರುವ ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಕ್ಕೋಸ್ಕರ ಸುವಾರ್ತೆ. ಆದರೆ ಯೇಸುವನ್ನು ಅಂಗೀಕರಿಸಿದಂಥ ವಿಶ್ವಾಸಿಗಳು ಕಾಪಾಡಿಕೊಳ್ಳಬೇಕಾದಂಥ ವಿಚಾರಗಳು, ಕಲಿಯುವಂಥ ಸ್ಥಳ ಸಭೆ, ಕಲಿಯುವಂಥ ಉಪದೇಶ ಅಪೊಸ್ತಲರ ಉಪದೇಶ. ಸುವಾರ್ತೆಯನ್ನು ಕೇಳಿ ಯೇಸುವನ್ನು ನಂಬಿ ಅಪೊಸ್ತಲ ಕೃತ್ಯಗಳೆಂಬ ಪುಸ್ತಕದಲ್ಲಿ ಕಾಣುವ ಸಭೆಯೊಳಗೆ ಸದಸ್ಯತ್ವವನ್ನು ವಹಿಸಿಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯು ನಂತರ ಪ್ರವೇಶಿಸಬೇಕಾದಂಥ ಒಂದೇ ಒಂದು ಭಾಗ ಪತ್ರಿಕೆಗಳ ಪುಸ್ತಕ. ಪತ್ರಿಕೆಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಮೊದಲುಗೊಂಡು ಯೂದನ ಪತ್ರಿಕೆಯವರೆಗೂ ಹಲವು ಪತ್ರಿಕೆಗಳನ್ನು ನಾವು ನೋಡ್ತೇವೆ. ಸುವಾರ್ತೆ ಕೇಳಿ ಯೇಸುವನ್ನು ನಂಬಿ ಅಂಗೀಕರಿಸಿ ರಕ್ಷಣೆ ಹೊಂದಿ ದೇವರ ಸಭೆಯೊಳಗೆ ಬಂದ ಅಪೊಸ್ತಲರ ಕೃತ್ಯಗಳಲ್ಲಿ ಕಾಣುವ ಸಭೆಯೊಳಗೆ ಬಂದ ಪ್ರತಿಯೊಬ್ಬ ವಿಶ್ವಾಸಿಯು ಮತ್ತೆ ಹೆಜ್ಜೆ ಹಾಕಬೇಕಾದಂಥ ಸ್ಥಳ ಪತ್ರಿಕೆಗಳು. ಈ ಪತ್ರಿಕೆಗಳು ನಾವು ವೈಯಕ್ತಿಕವಾಗಿ ಹೇಗೆ ಜೀವಿಸಬೇಕು, ಕೌಟುಂಬಿಕವಾಗಿ ಹೇಗೆ ನಾವು ಜೀವನ ಮಾಡಬೇಕು, ಸಾಮಾಜಿಕವಾಗಿ ನಮ್ಮ ಜೀವಿತ ಹೇಗಿರಬೇಕು,
ದೇವ ಜನರೊಂದಿಗೆ ಇರುವ ನಮ್ಮ ಸಂಬಂಧ ಹೇಗಿರಬೇಕು, ದೇವರ ಆತ್ಮನಿಗೆ ವಿಧೇಯರಾಗಿ ಅಧೀನರಾಗಿ ನಾವು ಹೇಗೆ ಜೀವಿಸಬೇಕು, ಪರಿಶುದ್ಧಾತ್ಮನು ಕೊಡುವಂಥ ಕೃಪೆಯ ವರಗಳನ್ನು ಹೇಗೆ ನಾವು ನಮ್ಮ ಅಭಿವೃದ್ಧಿಗೂ ಸಭೆಯ ಅಭಿವೃದ್ಧಿಗೂ ಉಪಯೋಗಿಸಿಕೊಳ್ಳಬೇಕು. ಧಾರ್ಮಿಕವಾದ ಅಭಿವೃದ್ಧಿಗೋಸ್ಕರ ಇರುವಂಥ ಎಲ್ಲ ವಿಚಾರಗಳು ಬರೆದಿರುವಂಥ ಭಾಗವಾಗಿದೆ ಪತ್ರಿಕೆಗಳು. ಈ ಪತ್ರಿಕೆಗಳನ್ನು ಓದಿ ವೈಯಕ್ತಿಕವಾದ ಜೀವಿತ, ಕೌಟುಂಬಿಕವಾದ ಜೀವಿತ, ಸಭೆಯ ಜೀವಿತ, ಪರಿಶುದ್ಧಾತ್ಮನ ತುಂಬಿಸುವಿಕೆ, ಇವು ಎಲ್ಲವೂ ಸಾಮಾಜಿಕವಾದ ಜೀವಿತ, ಇವು ಎಲ್ಲವೂ ಉಪದೇಶ ಹೊಂದಿ ಜೀವಿತವನ್ನು ಕ್ರಮಪಡಿಸಿ ಪರಿಶುದ್ಧಾತ್ಮನಿಗೆ ಅಧೀನರಾಗಿ ವಿಧೇಯರಾಗಿ ನಡೆದುಕೊಳ್ಳುವಂಥವರಿಗೆ ಪ್ರವೇಶಿಸುವಂಥ ಪುಸ್ತಕವೇ ಪ್ರಕಟಣೆ. ಪ್ರಕಟಣೆ ಏನು ಸೂಚಿಸ್ತದೆ? ಯೇಸು ಕ್ರಿಸ್ತನ ಬರೋಣ, ದೇವರ ಸಭೆ ಎದ್ದಲ್ಪಡುವಂಥದ್ದು, ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಇರುವಂಥದ್ದು, ದೇವರು ರಾಜ್ಯವನ್ನು ಕಟ್ಟುವಂಥದ್ದು, ಯೇಸು ಕ್ರಿಸ್ತನು ಮಹಾರಾಜನಾಗಿ ಭೂಮಿಯಲ್ಲಿ ಆಳ್ವಿಕೆ ಮಾಡುವಂಥದ್ದು, ಇವು ಎಲ್ಲವೂ ಇರುವಂಥ ಪುಸ್ತಕವೇ ಪ್ರಕಟಣೆಯ ಗ್ರಂಥ. ನಾನೀಗ ಮಾತನಾಡುತ್ತಿರುವಾಗಲೇ ಹೆಚ್ಚು ಕಡಿಮೆ ಸ್ವಲ್ಪ ಮಟ್ಟಿಗಾದರೂ ನಾನು ಹೇಳಿದ ವಿಚಾರಗಳು ನೀವು ತಿಳಿದುಕೊಂಡಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಹೊಸ ಒಡಂಬಡಿಕೆ ಇವತ್ತು ಅನೇಕರು ತುಂಬ ಇಷ್ಟಪಡುವಂಥದ್ದು ಸುವಾರ್ತೆಯ ಪುಸ್ತಕಗಳು. ಸುವಾರ್ತೆಯಲ್ಲಿ ಇರುವಂಥ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಆತನ ಪರ್ವತ ಪ್ರಸಂಗ, ರೂಪಾಂತರ ಬೆಟ್ಟ, ಎಲ್ಲವೂ ವಿಶ್ವಾಸಿಗಳು ತುಂಬ ಇಷ್ಟಪಡ್ತಾರೆ. ಆದರೆ ನೀನು ಅದನ್ನು ತಿಳಿದುಕೊಳ್ಳಬೇಕಾದಂಥ ಸಮಯ ಯೇಸುವನ್ನು ಅಂಗೀಕರಿಸುವುದಕ್ಕೋಸ್ಕರ ಇರುವಂಥದ್ದು. ಇವತ್ತು ಅನೇಕರು ತಮ್ಮ ಮನಸ್ಸಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಇರುವ ಪ್ರಸಂಗಗಳನ್ನು ಕೇಳಲಿಕ್ಕೆ ಕಾಯ್ತಾರೆ. ಆದರೆ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ಜನರನ್ನು, ಸಭೆಯೆಂಬ ಮೊದಲಂಗತಿಯನ್ನು ಸಿದ್ಧ ಮಾಡುವುದಕ್ಕಾಗಿ ಬೇಕಾಗಿರುವ ಪಥ್ಯೋಪದೇಶಗಳನ್ನು ದೇವರು ಇಟ್ಟಿರುವಂಥ ಪತ್ರಿಕೆಗಳಲ್ಲಿ ಪ್ರವೇಶಿಸದೆ ಬೇರೆ ಸ್ವಾರ್ಥಗಳಲ್ಲಿ ಇರುವಂಥ ಪ್ರಸಂಗಗಳನ್ನು ಸುಲಭವಾಗಿ ಮಾಡಿ ಜನರನ್ನು ಸಂತೋಷಪಡಿಸುವಂಥ ಸ್ಥಿತಿಯು ಹಲವು ಕಡೆಗಳಲ್ಲಿ ನೋಡುತ್ತೇವೆ. ಆದರೆ ಇವತ್ತು ಒಬ್ಬ ವ್ಯಕ್ತಿಯನ್ನು ನಂಬಿಕೆಯಲ್ಲಿ ಹುಟ್ಟಿಸುವುದು ಅಲ್ಲ ದೊಡ್ಡ ಕಾರ್ಯ. ಅದು ಹೇಗಾದರೂ ದೇವರು ಮಾಡುತ್ತಾನೆ. ಆದರೆ ವಿಶ್ವಾಸದಲ್ಲಿ ಹುಟ್ಟಿದ, ನಂಬಿಕೆಯಲ್ಲಿ ಹುಟ್ಟಿದ ಒಬ್ಬ ಮಗು ಹುಟ್ಟಿದಂತಿನಿಂದ ಹಾಗೆಯೇ ಇರುವುದಾದರೆ ಅವನನ್ನು ಹುಟ್ಟಿಸಿದ ತಂದೆ ಅವಮಾನಕ್ಕೆ ಒಳಗಾಗ್ತಾನೆ. ಅವನನ್ನು ಹುಟ್ಟಿಸಿದ ತಂದೆ ನಿಂದೆ, ತಿರಸ್ಕಾರಕ್ಕೆ ಒಳಗಾಗ್ತಾನೆ. ಕಡೆಗೆ ಅವನಿಗೆ ಜನ್ಮ ಕೊಟ್ಟು ಸಂತೋಷಪಟ್ಟ ತಂದೆಯೇ ಒಂದು ಮಾತು ಹೇಳುತ್ತಾನೆ, ಇಂಥ ಒಂದು ಮಗು ಹುಟ್ಟದೇ ಇದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬುದಾಗಿ. ಇವತ್ತು ದೇವರ ಸಭೆಗಳಲ್ಲಿ ಪಕ್ವತೆ ಇಲ್ಲದೆ ಇರುವಂತಹ ಮತ್ತು ಕೆಟ್ಟದಾದಂಥ ನಡವಳಿಕೆಗಳು ಇರುವಂಥ ಅನುಭವಗಳು ಬರುವುದಕ್ಕೆ ಕಾರಣ ಅವರು ತಿಳಿಯಬೇಕಾದ ಪತ್ರಿಕೆಗಳ ಉಪದೇಶಗಳನ್ನು ತಿಳಿಯದೇ ಇರುವುದೇ ಅದಕ್ಕೆ ಕಾರಣ. ಕೆಲವು ಸೇವಕರುಗಳು ತಮ್ಮ ಸಭೆಯ ವಿಶ್ವಾಸಿಗಳ ಕುರಿತಾಗಿ ಹೇಳುವಂಥ ಮಾತುಗಳು ನಾವು ಕೇಳಿದ್ದೇವೆ. ಇಂಥ ಒಂದು ವಿಶ್ವಾಸಿ ಈ ಸಭೆಯಲ್ಲಿ ಇಲ್ಲದೆ ಹೋಗಿದ್ದರೆ ಎಷ್ಟು ಚೆನ್ನಾಗಿತ್ತು. ಯಾಕೆಂದರೆ ಅವರ ನಡವಳಿಕೆಗಳು, ಅವರ ಜೀವಿತ, ಅವರ ಸ್ವಭಾವ ದೇವರ ವಾಕ್ಯದ ಉಪದೇಶಗಳಿಂದ ಕ್ರಮಪಡಿಸದೇ ಇರುವಂಥದ್ದಾಗಿರುತ್ತದೆ. ಇವತ್ತು ನನ್ನನ್ನು ಲಕ್ಷ್ಯ ಕೊಡುವಂಥವರಲ್ಲಿ ದೇವ ಸೇವಕರು ಯಾರಾದರೂ ಇರುವುದಾದರೆ
ಪರಿಶುದ್ಧಾತ್ಮನಲ್ಲಿ ನಾನು ನಿಮಗೆ ವಿನಂತಿಸಿಕೊಳ್ಳುತ್ತೇನೆ, ಸುವಾರ್ತೆಗಳನ್ನು ಪ್ರಸಂಗ ಮಾಡುವುದನ್ನು ಬದಿಗಿಟ್ಟು ಅಪೊಸ್ತಲ ಕೃತ್ಯಗಳಲ್ಲಿಯೂ ಹೆಚ್ಚು ಆಸಕ್ತಿಯನ್ನು ಪ್ರಸಂಗ ಮಾಡುವುದರಲ್ಲಿ ಕೊಡದೆ, ರಕ್ಷಣೆ ಹೊಂದಿ ದೇವರ ಸಭೆಗೆ ಸದಸ್ಯತ್ವವನ್ನು ವಹಿಸಿಕೊಂಡಿರುವಂಥವರನ್ನು ಪ್ರಭಾವಕ್ಕೆ ಸೇರಿಸುವುದಕ್ಕಾಗಿ, ಅಂದರೆ ಸಂಪೂರ್ಣತೆಗೆ ಸೇರಿಸುವುದಕ್ಕಾಗಿ ನೀವು ಕೊಡಬೇಕಾದ ಅಪೊಸ್ತಲರ ಉಪದೇಶ ರೋಮ ಪತ್ರಿಕೆಯಿಂದ ಪ್ರಾರಂಭವಾಗುವಂಥದ್ದು. ಇವತ್ತಿನಿಂದ ದೇವರ ಸನ್ನಿಧಿಯಲ್ಲಿ ಒಂದು ನಿರ್ಧಾರೆಯನ್ನು ನೀವು ತೆಗೆದುಕೊಳ್ಳುವುದಕ್ಕೆ ಆತ್ಮ ಪ್ರೇರಿತನಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರಾತ್ಮನು ನಿಷ್ಕರ್ಷಿಸುವಂತಹ ಸಾಮಾನ್ಯವಾದ ತಿಳುವಳಿಕೆಗಳನ್ನು ಹೊಂದಿ ತಾನು ವೈಯಕ್ತಿಕ ಜೀವಿತ, ತನ್ನ ಕುಟುಂಬದೊಟ್ಟಿಗೆ, ತನ್ನ ಸಭೆಯೊಟ್ಟಿಗೆ, ತನ್ನ ಸಮಾಜದೊಟ್ಟಿಗೆ ಯಾವ ರೀತಿಯಲ್ಲಿ ಮರ್ಯಾದೆ ಕ್ರಮವಾಗಿ ನಡೆಸಬೇಕೆಂಬುದು ಕಲಿಯಲಿಕ್ಕಾಗುವಂಥದ್ದು ಪತ್ರಿಕೆಗಳನ್ನು ಕೇಳಿ ಅದನ್ನು ತಿಳ್ಕೊಳ್ಳುವುದರ ಮೂಲಕವೇ. ಇವತ್ತು ಈ ಒಂದು ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ಸಿದ್ಧಿಗೆ ಬಾಧೆಗಳ ಮೂಲಕ ತರುವಂಥ ವಾಕ್ಯದ ಆಧಾರದಲ್ಲೇ ನಿಮ್ಮೊಂದಿಗೆ ಈ ವಿಚಾರವನ್ನು ನಾನು ಹೇಳುತ್ತಿದ್ದೇನೆ. ಇವತ್ತು ಕರ್ತನ ಸನ್ನಿಧಿಯಲ್ಲಿ ನಾವೊಂದು ತೀರ್ಮಾನ ಮಾಡೋಣ. ದೇವರೇ, ಜನರಿಗೆ ಸಂತೋಷಪಡಿಸುವಂಥ ಪ್ರಸಂಗಗಳು ಮಾತ್ರವಲ್ಲದೆ, ಅವರನ್ನು ಕುಣಿತು ನಗೆಯಾಡಿಸುವಂಥ ಪ್ರಸಂಗಗಳು ಮಾತ್ರ ಅಲ್ಲದೆ ಮಾಡಿ ಬೇಡ ಅಂತ ನಾನು ಹೇಳುವುದಿಲ್ಲ. ಆದರೆ ಅಪೊಸ್ತಲನಾದ ಪೌಲ ತಿಮೋಥಿಯನಿಗೆ ಹೇಳುತ್ತಾನೆ, ನೀನು ಉಪದೇಶ ಮಾಡು, ಖಂಡಿಸು, ಜನರು ತಮ್ಮನ್ನು ತಿದ್ದುಪಡಿಸುವುದಕ್ಕೋಸ್ಕರವಾಗಿ ನೀನು ಪ್ರಸಂಗ ಮಾಡು, ಅಜ್ಜಿ ಕಥೆಗಳನ್ನೆಲ್ಲ ತೆಗೆದುಬಿಡು. ಜನರು ತಮಗೆ ಇಷ್ಟವಾದ ಪ್ರಸಂಗಗಳನ್ನು ಮಾಡಬೇಕೆಂದು ಹೇಳಿ ಕಾಯುವವರಾಗಿರುತ್ತಾರೆ. ಆದರೆ ನಿನಗೆ ಕೊಡಲ್ಪಟ್ಟ ಸೇವೆ ಜನರನ್ನು ನರಕಕ್ಕೆ ತಳ್ಳುವಂಥ, ಕಿವಿಗೆ ಕೇಳುವುದಕ್ಕೆಂಬವಾದ ಪ್ರಸಂಗಗಳನ್ನು ಮಾಡುವುದಕ್ಕಲ್ಲ. ಸೇವಕರೇ, ನಿನ್ನ ಪ್ರಸಂಗ ಕೇಳಿ ನಿನ್ನ ಸಭೆಯ ವಿಶ್ವಾಸಿಗಳು ಅಲಗು ನೆಟ್ಟಂತಾಗಿ ಗೋಳಾಡಿ ಕಣ್ಣೀರು ಹಾಕಿ ತಮ್ಮ ತಮ್ಮ ಪಾಪಗಳನ್ನು ಬಿಟ್ಟು ಬಿಡುವಂತಹ, ಅವರನ್ನು ಪ್ರಭಾವಕ್ಕೆ ಸೇರಿಸುವ ಸೇವೆಯನ್ನು ಮಾಡುವುದಕ್ಕೆ ಈ ಸಂಚಿಕೆಯ ಮೂಲಕವಾಗಿ ನೀವು ನಿರ್ಧರಿಸಿಕೊಳ್ಳಲಿ ಎಂಬುದಾಗಿ ಕರ್ತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಯಾವ ಪಾಪ ಇಲ್ಲದೆ, ಪಾಪವನ್ನು ಅರಿಯದೆ ಇದ್ದಂಥ ಯೇಸು ಕ್ರಿಸ್ತನು ಸಂಪೂರ್ಣ ದೇವರು, ಸಂಪೂರ್ಣ ಮನುಷ್ಯನೂ ಆಗಿರುವಾಗ ಬಾಧೆಗಳ ಮೂಲಕ ಆತನು ಸಿದ್ಧಿಗೆ ಬರುವಂಥದ್ದು ಆತನಿಗೆ ಯುಕ್ತವಾಗಿತ್ತು. ಯೇಸು ಕ್ರಿಸ್ತನು ಬಾಧೆಗಳನ್ನು ಅನುಭವಿಸಿದು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವುದಕ್ಕಾಗಿ. ಇವತ್ತು ನಾನು ನಿಮಗೆ ತಿಳಿಯಪಡಿಸುವಂಥ ಈ ಒಂದು ಮಾತು ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ. ಪರಿಶುದ್ಧಾತ್ಮ ದೇವರು ನಮಗೆ ತಿಳಿಯಪಡಿಸುವಂಥದ್ದು. ಇವತ್ತು ನಾವು ಸಾರುವಂಥ ದೇವರ ವಾಕ್ಯ ಅನೇಕರನ್ನು, ಹುಟ್ಟಿ ಬೆಳೆಯುತ್ತಿರುವಂಥ ಮಕ್ಕಳು ಪಕ್ವತೆಗೆ ಬರುವಂಥವರಾಗಿ ಅವರನ್ನು ಪ್ರಭಾವಕ್ಕೆ ಸೇರಿಸುವಂಥ ಉಪದೇಶಗಳನ್ನು ಮಾಡುವುದಕ್ಕೆ ನಿಶ್ಚಯವಾಗಿ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಈ ವಾಕ್ಯದ ಅಧ್ಯಯನ ಮುಗಿಯಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಾನು ಮುಂದುವರಿಸ್ತೇನೆ. ನೀವು ಪ್ರಾರ್ಥನೆಯಿಂದ ವೀಕ್ಷಿಸಿ ಸತ್ಯವೇದ ಶಾಲೆ ಆಸರೆ ಟಿವಿ.